ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಒಂದು ಸಿಂಗಲ್ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ 1 BHK ಮತ್ತು 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದೆ. ಫ್ರೆಂಡ್, ಇತ್ತೀಚಿನ ದಿನಗಳಲ್ಲಿ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ನೆನ್ನೆ ರೀಸೆಂಟಾಗಿ. ಏನೋ ರಾಜೀವ್ ವಸತಿ ನಿಗಮದಿಂದ 1 BHK ಫ್ಲ್ಯಾಟ್ನವರಿಗೆ ಏನು ಫಲಾನುಭವಿಗಳು ಇರ್ತಾರೋ 1 BHK ಫ್ಲ್ಯಾಟ್ನಲ್ಲಿ BBMP ಕಡೆಯಿಂದ ಅಮೃತ ಮಹೋತ್ಸವ ಅಡಿಯಲ್ಲಿ 5 ಲಕ್ಷ ರೂಪಾಯಿ ಸಹಾಯಧನ ಬಿಡುಗಡೆ ಆಗಿತ್ತು. ಮತ್ತು ಅರ್ಜಿನೂ ಸಾಕಷ್ಟು ಜನ ಸಲ್ಲಿಸಿದರು. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದೆ. ಫ್ರೆಂಡು, ನಾನು ಸುಮಾರು ಒಂದು 11 ನಿಮಿಷ ವಿಡಿಯೋ ಮಾಡಿದೆ. ಅಷ್ಟು ಜನ ಕೇಳಿಲ್ಲ ಅನಿಸುತ್ತೆ. ಪೂರ್ಣ ಮಾಹಿತಿ ಕೇಳಲ್ಲ, ಒಂದು ಸ್ವಲ್ಪ ವಿಡಿಯೋ ನೋಡಿಬಿಟ್ಟು ಮತ್ತೆ ಕಮೆಂಟ್ಗಳು ಹಾಕ್ತಾರೆ ಇಲ್ಲಿ. ನೀವು ಯಾವುದೇ ಒಂದು ನಾನು ಇಂಪಾರ್ಟೆಂಟ್ ವಿಡಿಯೋ ಹಾಕಿದಾಗ ಫುಲ್ ಡೀಟೇಲ್ಸಾಗಿ ನೋಡಿ ನಂತರ ಕಮೆಂಟ್ಗಳು ಹಾಕಿ ಅಲ್ಲಿ ಎಲ್ಲ ವಿಷಯ ನಾನು ತಿಳಿಸಿರ್ತೀನಿ. ಈಗ ಮತ್ತೆ ಅವರು ಕೇಳ್ತಾ ಇದ್ದಾರೆ, ಒಂದು ಸಾಕಷ್ಟು ಜನ ಇದೆ ಕ್ವಶನ್ ಕೇಳ್ತಾ ಇದ್ದಾರೆ. ಏನು ಅಮೃತ ಮಹೋತ್ಸವ ಅಡಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ 1 BHK ಫ್ಲ್ಯಾಟು ಇವರಿಗೆ ಅಂತಲ್ಲ, ಯಾರೇ ನೀವು ಫ್ಲ್ಯಾಟ್ಗಳು SC STರು ಅಂಗವಿಕಲರು ಯಾರೇ ಒಂದು ಫ್ಲ್ಯಾಟ್ಗಳು, ಈ ಫ್ಲ್ಯಾಟು ಅಂತ ನಾನು ಹೇಳ್ತಾ ಇಲ್ಲ. 1 BHK ಫ್ಲ್ಯಾಟು ನೀವು ಪ್ರೈವೇಟಲ್ಲಿ ಏನಾರು ತಗೊಂಡ್ರೂ ಸಹ ಇದು ಈ ಯೋಜನೆಯಲ್ಲಿ ನೀವು ಆಯ್ಕೆ ಆದರೆ ನಿಮ್ಮ ಅಮೃತ ಮಹೋತ್ಸವ ಅಡಿಯಲ್ಲಿ 5 ಲಕ್ಷ ರೂಪಾಯಿ ಖಂಡಿತವಾಗಿ ಬರುತ್ತೆ. ಇದು ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಸಿಗುವಂತಹ ಒಂದು ಸ್ಕೀಮು. ಇದು 22ರಲ್ಲಿ ಅರ್ಜಿ ಹಾಕಿದ್ದು, ಈಗ 25ಕ್ಕೆ ಬಂದಿದೆ. ನಮಗೆ ಎಷ್ಟು ಲಕ್ಷ ಬಂದಿದೆ? 5 ಲಕ್ಷ. 5 ಲಕ್ಷ ಕ್ರೆಡಿಟ್ ಆಗಿದೆಯಾ? ಬ್ಯಾಲೆನ್ಸ್ ಡೇಟಕ್ಕೆ ಎಷ್ಟು ಹೇಳಿದ್ದಾರೆ? ಬ್ಯಾಲೆನ್ಸ್ ಏನಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಮನೆ ಕೊಡ್ತಾರೆ. ಮನೆ ಕೊಡಬೇಕು. ಯಾವ ಊರು? 9ನೇ ತಾರೀಕು ಕೊಡ್ತೀವಿ ಅಂತ ಹೇಳೋರು. ಎಲ್ಲಿ ನಲ್ಗುಡಿ 1 BHK ಫ್ಲ್ಯಾಟ್. ಯಾವ ಬ್ಲಾಕು? ಯಾವ ಬ್ಲಾಕ್ ಅಲ್ಲ? ಓಕೆ. ವರ್ಷವೂ ಸಹ ಇದು ಬಿಡುಗಡೆ ಮಾಡ್ತಾರೆ. ಫ್ರೆಂಡ್, ಇಲ್ಲಿ ಸಾಕಷ್ಟು ಜನ ಕೇಳಿದ್ರೆ ಈ ದಿವ್ಯ ಜ್ಯೋತಿ ಅನ್ನೋರು ಕೇಳಿದ್ದಾರೆ. ಮೇಡಮ್ ಅವರೇ, ನೀವು ಕೇಳಿರೋ ಕ್ವಶನು ಸಹ ಇದು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ತಾ ಇದ್ದೀರ. ಇನ್ನೊಬ್ಬರು ರಾಧಾ ಅವರು ಸಹ ಮೇಡಮ್ ಅವರೇ, ನೀವು 5 ಲಕ್ಷ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಇವರು ಸಹ ಕೇಳ್ತಾರೆ. ಇಲ್ಲಿ ಸುಮಾರು ಜನ ಇದೇ ಕ್ವಶನ್ ಕೇಳ್ತಾರೆ. ಸುಮಾರು ಒಂದು 10 ಕಮೆಂಟ್ಗಳು ಇದೇ ಥರ ಬಂದಿದ್ದಾವೆ. ಹಾಗಾಗಿ ನೀವು ಸಿಂಪಲ್ ನಿಮ್ಗೆ ತೋರಿಸ್ತೀನಿ ನೋಡಿ. ನಿಮಗೆ ವಿಷಯ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನೋಡಿ. ನಿಮಗೆ ಈ ಸ್ಕೀಮು 5 ಲಕ್ಷ ರೂಪಾಯಿ ಸಹಾಯಧನ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಮೊದಲಿಗೆ ನೀವು BBMPಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದು ನಿಮಗೆ ಈ ಅಪ್ಲಿಕೇಶನ್ನು ಸದ್ಯಕ್ಕೆ ಅವೈಲೇಬಲ್ ಅಂದರೆ ಇನ್ನೂ ಸರ್ಕಾರದಿಂದ BBMP ಕಡೆಯಿಂದ ಇನ್ನೂ ಓಪನ್ ಮಾಡಿಲ್ಲ. ಈ ಸ್ಕೀಮ್ಗಳು ಏನು ಅಮೃತ ಮಹೋತ್ಸವ ಅಡಿಯಲ್ಲಿ ಸ್ಕೀಮ್ಗಳು ಬರ್ತಾವಲ್ಲ, ಸುಮಾರು ಇದೆ ಅಂತಲ್ಲ, ಸಾಕಷ್ಟು ಸ್ಕೀಮ್ಗಳು ಬರ್ತವೆ. ವರ್ಷ ನವಂಬರ್ ತಿಂಗಳಲ್ಲಿ ಬಿಡುಗಡೆ ಈ ಸ್ಕೀಮ್ ತೊಗೊಂಬರೋರು. ಸದ್ಯಕ್ಕೆ ಈಗ ಬೆಂಗಳೂರು ವಿಭಾಗ ಮಾಡ್ತಾ ಇದ್ದಾರಲ್ಲ, ಗ್ರೇಟ್ ಬೆಂಗಳೂರು ನಾರ್ತ್ ಭಾಗ ವಿಭಾಗ ಮಾಡೋದ್ರಿಂದ ಅದ್ರ ಬಗ್ಗೆ ಇನ್ನೂ ಇದ್ದಾರೆ. ಹಾಗಾಗಿ BBMP ಕಡೆಯಿಂದ ಯಾವುದೇ ರೀತಿಯಾದ ಈ ಸ್ಕೀಮ್ ಆಫರ್ ಬಿಟ್ಟಿಲ್ಲ. ಫ್ರೆಂಡ್, ಅಮೃತ ಮಹೋತ್ಸವ ಅಡಿಯಲ್ಲಿ ಏನಾರ ನಿಮಗೆ ಅರ್ಜಿ ಕರೆದ್ರೆ ಖಂಡಿತವಾಗಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಅರ್ಜಿ ಈಗ ಸದ್ಯಕ್ಕೆ ಏನು ಗ್ರೇಟ್ ಬೆಂಗಳೂರು ನಾರ್ತ್ ಭಾಗ ವಿಭಾಗ ಮಾಡ್ತಾಯಿದ್ದಾರೋ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇದೆ. ಇನ್ನು ಸ್ವಲ್ಪ ಇನ್ನೊಂದು ನಾನು ವಿಚಾರಿಸ್ತಿದ್ದೆ, 1 ಮಂತು 2 ಮಂತ್ ಒಳಗಡೆ ಇದು ಬಿಡುವ ಚಾನ್ಸಸ್ ಇದೆ ಅಂತ ತಿಳಿಸಿದರೆ ನಿಖರವಾಗಿ ತಿಳಿಸ್ತಾ ಇಲ್ಲ. ಇದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಖಂಡಿತವಾಗಿ ಅರ್ಜಿ ಸಲ್ಲಿಸಿದಾಗ ಖಂಡಿತವಾಗಿ ಈ ಸರ್ಕಾರ BBMPಗೆ ಈ ಯೋಜನೆ ಅಡಿಯಲ್ಲಿ ಅಮೃತ ಮಹೋತ್ಸವ ಅಡಿಯಲ್ಲಿ ಏನಾರ ನಿಮಗೆ ಅಪ್ಲಿಕೇಶನ್ ಬಿಟ್ಟಾಗ ನೀವು ಅಪ್ಲಿಕೇಶನ್ ಹಾಕ್ಕೋಬೋದು. ನೇರವಾಗಿ ಆಫ್ಲೈನು ಅಂದರೆ ನಿಮ್ಮ ಕ್ಷೇತ್ರ ವಾರ್ಡ್, ನೀವು BBMP ಲಿಮಿಟಲ್ಲಿ ನಿಮಗೆ ಯಾವುದು ವಾರ್ಡ್ ಬರುತ್ತೆ, BBMP ಬರುತ್ತೋ ಆ ಜಾಗದಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಅಲ್ಲೇ ಸಿಗುತ್ತೆ. ಅವ್ರ ಹತ್ರ ತಗೊಂಡು ಫಿಲಪ್ ಮಾಡಿ ಕೊಡ್ಬೋದು. ಅಥವಾ ನೇರವಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ನು ಸಹ ಹಾಕ್ಬೋದು. ನಾನು ಹೋದ ಸರಿ ಆನ್ಲೈನ್ ಅಪ್ಲಿಕೇಶನ್ನು ಮತ್ತು ಆಫ್ಲೈನ್ ಅಪ್ಲಿಕೇಶನ್ನು 2 ಸಹ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಇದು ಆಫ್ಲೈನಲ್ಲಿ ಇರುತ್ತೆ, ಆನ್ಲೈನಲ್ಲಿ ಇರುತ್ತೆ. ನೇರವಾಗಿ ಇಲ್ಲಾಂದರೆ ಆಫೀಸ್ ಹತ್ರ BBMP ನಿಮ್ಮ ಹತ್ತಿರ ಇರುವಂತಹ BBMP ಯಾವ ವ್ಯಾಪ್ತಿ ಸೇರುತ್ತೆ, ನೀವು ಇರುವ ಜಾಗ BBMP ಯಾವ ವ್ಯಾಪ್ತಿ ಸೇರುತ್ತೆ ಆ ವ್ಯಾಪ್ತಿಗೆ ನೀವು ಅಪ್ಲಿಕೇಶನ್ ತಗೊಂಡು ಫಿಲಪ್ ಮಾಡಿ ಕೊಡಬೇಕಾಗುತ್ತೆ. ಮತ್ತು ರಾಜೀವ್ ಗಾಂಧಿ ವಸತಿ ನಿಮ್ಮ 1 BHK ಫ್ಲ್ಯಾಟು ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಅರ್ಜಿ ಮತ್ತು ಅಟ್ಯಾಚ್ಮೆಂಟು ಮತ್ತು ನಿಮ್ಮ ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ಮು ಇವೆಲ್ಲ ಡೀಟೇಲ್ಸ್ ಹೊಂದಿಸ್ಕೋಬೇಕಾಗುತ್ತೆ. ಮತ್ತು ಇನ್ಕಮ್ ಸರ್ಟಿಫಿಕೇಟು ಮೇನು, BPL ಕಾರ್ಡು ಮತ್ತು ಐಡೆಂಟಿ ಕಾರ್ಡು ಇವೆಲ್ಲ ಪ್ರೂಫ್ ಇಟ್ಕೊಂಡು ನಂತರ ನೀವು ಅರ್ಜಿ ಕೊಡಬೇಕಾಗುತ್ತೆ BBMP ಆಫೀಸ್ಗೆ. ಈಗ ಸದ್ಯಕ್ಕೆ ನಿಮಗೆ ಇದು ಬಿಟ್ಟಿಲ್ಲ, ಈ ವರ್ಷ ನಿಮಗೆ ಆಪ್ಷನ್ ಬಿಟ್ಟಿಲ್ಲ. ಹೋದ ವರ್ಷ ನವಂಬರ್ ತಿಂಗಳಲ್ಲಿ ಬಿಟ್ಟಿದ್ದರು, ಅದು ಜೂನ್ ಜುಲೈ ಜನನೂ ಸಹ ಇತ್ತು, ಅವರ ಅರ್ಜಿ ಸಲ್ಲಿಸ್ಬೋದಿತ್ತು. ಬಟ್ ಈಗ
ಈಗ ಸದ್ಯಕ್ಕೆ ಅರ್ಜಿ ಬಿಟ್ಟಿಲ್ಲ. ಖಂಡಿತವಾಗಿ ಈ ಮಹೋತ್ಸವ ಅಡಿಯಲ್ಲಿ ಏನಾರ ನಿಮಗೆ ಅಪ್ಲಿಕೇಶನ್ನು ಆನ್ಲೈನಲ್ಲಾಗಲಿ ಆಫ್ಲೈನಲ್ಲಾಗಲಿ ಬಿಟ್ಟಾಗ BBMP ಕಡೆಯಿಂದ ಬಿಟ್ಟಾಗ ಖಂಡಿತವಾಗಿ ನಾನು ಮಾಹಿತಿ ಕೊಡ್ತೀನಿ. ಮೊದಲಿಗೆ ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಅಂತಿರಂಗೆ ಇಮಿಡಿಯೇಟ್ಲಿ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ತಿಳಿಸ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ. ನಮಸ್ಕಾರ.